ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಪ್ರತಿಭಟನೆ ಏನು ನಡೀತಾ ಇದೆ. ಇದಕ್ಕೆ ಆಗಮಿಸಿರ್ತಕ್ಕಂಥ ಮುಖಂಡರುಗಳನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಧಾರವಾಡದ ಜಯನಗರ ವೃತ್ತದ ಬಳಿ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. 3 ವಿದ್ಯಾರ್ಥಿ ಮುಖಂಡರುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ ಪ್ರತಿಭಟನಾಕಾರರು. ಪೊಲೀಸರ ನಿರ್ಬಂಧದ ನಡುವೆಯೂ ಕೂಡ ವಿದ್ಯಾರ್ಥಿಗಳ ಕಹಳೆ ಮೊಳಗ್ತಾ ಇದೆ. ಧಾರವಾಡದಲ್ಲಿ ಕೆಲವೇ ಕ್ಷಣಗಳಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಮುಂದುವರಿಯಲಿದೆ. ವಿದ್ಯಾಕಾಶಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಹೋರಾಟ ಜೋರಾಗಿದೆ. ಅಂಬೇಡ್ಕರ್ ಜಯಂತಿ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಉದ್ಯೋಗಿಗಳ ನೇಮಕಾತಿಗಳನ್ನ ಕೊಳ್ಳಬೇಕು. ಇಲ್ಲಾಂದ್ರೆ ಈ ಹೋರಾಟ ಜೈಲಲ್ಲೂ ಕೂಡ ಹೋರಾಟ ಮುಂದುವರಿಯುತ್ತೆ. ಸರ್ ಕಂಟಿನ್ಯೂ ಬರ್ತಾ ಇದೆ ಸರ್, ಲೈವ್ ಇದೆ. ಸರ್, ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳೋದಕ್ಕೆ ಬಯಸ್ತೀನಿ. ನಾನು ಇವತ್ತು ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಮ್ಗೆ ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ಹೋರಾಟ ಬಹಳ ಕಠಿಣವಾಗಿರುತ್ತೆ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಮುಂದಿನ ದಿವಸಗಳಲ್ಲಿ ನೇಮಕಾತಿ ಮಾಡದೆ ಹೋದ್ರೆ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಲ್ಲ, ಈಗ ನೀವು ಹೋರಾಟ ಮಾಡಕ್ ಮುಂದಾಗಿದ್ರೆ ನಿಮಗೆ ಬಿಡ್ಲಿಲ್ಲ ಸರ್? ಸರ್ ನೋಡಿ ಸರ್, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಆದ್ರೆ ಇವತ್ತು ಸರ್ಕಾರ ಪ್ರಜೆಗಳನ್ನ ಒಂದು ಗುಲಾಮ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದೆ. ಇಲ್ಲಿ ಮತ್ತೊಬ್ರು ಕೂಡ ಇದ್ದಾರೆ, ಅವ್ರಿಗೂ ಮಾತಾಡಿಸ್ತೀನಿ. ಸರಿ, ಪ್ರತಿಭಟನೆ ಮಾಡ್ತಾ ಇದ್ರಿ, ಏನಾಯ್ತು ಸರ್? ಏನಾಯ್ತು? ಪ್ರತಿಭಟನೆಗೆ ಅವಕಾಶ ಇಲ್ವಾ ನಮ್ಗೆ? ಸಂವಿಧಾನ ಎದಕ್ಕಿದೆ? ಪ್ರತಿಭಟನೆಗೆ ಅವಕಾಶ ಇಲ್ವಾ ನಮ್ಗೆ? ಸರ್ಕಾರ 3 ವರ್ಷದಿಂದ ಯಾವುದೇ ನೇಮಕಾತಿಯನ್ನು ಮಾಡ್ತಿಲ್ಲ. ಯುವಕರ ಭವಿಷ್ಯ ಹಾಳಾಗ್ತಿದೆ. ಏನೋ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥ ಏನೋ ಪ್ರತಿಭಟನಾಕಾರರನ್ನ ಅಲ್ಲೆಲ್ಲೇ ಏನೋ ಪೊಲೀಸರು ಕೂಡ ಇವತ್ತು ಧಾರವಾಡದಲ್ಲಿ ಆ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏನೋ ಧಾರವಾಡದಾದ್ಯಂತ ಈಗ ಪೊಲೀಸರು ಕೂಡ ಒಂದು ಬಂದೋಬಸ್ತ್ ಇರ್ತಕ್ಕಂಥದ್ದು. ಏನು ಈ ಒಂದು ಪ್ರತಿಭಟನಾಕಾರರು ಎಲ್ಲಿ ಬಂದು ಸೇರ್ತಿದಾರೋ ಅಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಈಗ ಪೊಲೀಸರು ಕೂಡ ಮಾಡ್ತಾ ಇರ್ತಕ್ಕಂಥ. ಜಯನಗರ ವೃತ್ತದಲ್ಲಿ ಸೇರಿರ್ತಕ್ಕಂಥ ಆ 3 ಏನೋ ವಿದ್ಯಾರ್ಥಿ ಮುಖಂಡರು ಇದ್ರು. ಆ ವಿದ್ಯಾರ್ಥಿ ಮುಖಂಡರನ್ನು ಕೂಡ ಇಲ್ಲಿ ಪೊಲೀಸರು ಆ ವಶಕ್ಕೆ ಪಡೆದುಕೊಂಡು ಹೋಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ವಿನಾಯಕ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಬೆಂಗಳೂರಲ್ಲೂ ಕೂಡ ಮೊಳಗಲಿದೆ ಜೆನ್ಸಿ ಹೋರಾಟದ ಕಹಳೆ. ಉದ್ಯೋಗ ಭರ್ತಿಗೆ ಆಗ್ರಹಿಸಿ ಸಂಗ್ರಾಮ ಸಾರಿದ್ದಾರೆ ವಿದ್ಯಾರ್ಥಿಗಳು. ಬೆಂಗಳೂರಲ್ಲಿ ಏಪ್ರಿಲ್ 17ರಂದು ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದಾರೆ. ಪೊಲೀಸರ ಮುಖಾಂತರವಾಗಿ ವಿದ್ಯಾರ್ಥಿ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ನೋಡ್ತಾ ಇದೆ ಸರ್ಕಾರ ಅನ್ನೋ ಆಕ್ರೋಶ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ನಾಡಿನ ಮೂಲೆ ಮೂಲೆಯಿಂದ ಉದ್ಯೋಗಾಕಾಂಕ್ಷಿಗಳು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಂದೀಪ್ ರೈ ಅಂತ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿ ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಂದೀಪ್ ರೈ ಅವರೇ. ನಮಸ್ತೆ ಮೇಡಮ್. ಏನಾಗ್ತಾ ಇದೆ ವಿದ್ಯಾರ್ಥಿ ಹೋರಾಟದಲ್ಲಿ? ಧಾರವಾಡದಲ್ಲಿ ಯಾಕೆ ವಿದ್ಯಾರ್ಥಿ ಮುಖಂಡರುಗಳನ್ನ ವಶಕ್ಕೆ ಪಡೆದ್ರು ಪೊಲೀಸರು? ಏನಿಲ್ಲ ಮೇಡಮ್, ನಿನ್ನೆ ನಾವು ಈಗಾಗಲೇ ಹೋರಾಟಕ್ಕೆ ಕರೆ ಕೊಟ್ಟಿದ್ವಿ ಇದು. ಬಟ್ ಏನಾಗಿದೆ ಅಂತಂದ್ರೆ ಹೋರಾಟಕ್ಕೆ ಯಾರು ಕರೆ ಕೊಟ್ಟಿದ್ದಾರೆ ಪ್ರಮುಖ ಮುಖಂಡರನ್ನೆಲ್ಲ ನೋಟಿಸ್ ಕೊಟ್ಬಿಟ್ಟು ಹೋರಾಟ ಹತ್ತಿಕ್ಕುವಂತ ಕೆಲಸ ಮಾಡಿದ್ರು. ನೋಟಿಸ್ ಅಲ್ಲಿ 1 ಲಕ್ಷ ರೂಪಾಯಿ ಬಾಂಡ್ ಅನ್ನ ಕೊಡಬೇಕು ಅಂತ ಕೇಳಿದ್ದಾರೆ. ಅಂದ್ರೆ ಈಗ ಇವರು 30 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ರು ಸರ್ಕಾರದಿಂದ. ಈಗ ವಿದ್ಯಾರ್ಥಿಗಳಿಂದ ಇವರು ಬಾಂಡ್ ಕೇಳುವಂತ ಅರ್ಹತೆ ಏನಿದೆ? ಇವ್ರು 30 ದಿನದಲ್ಲಿ ನೋಟಿಫಿಕೇಶನ್ ಮಾಡ್ತೀನಿ ಅಂತ ಕೊಟ್ಟಿರೋ ಮಾತನ್ನೇ ಉಳಿಸ್ಕೊಂಡಿಲ್ಲ. ಸೊ ಅವ್ರು ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ನಾವು ಹೋರಾಟ ಮಾಡ್ತಾ ಇರೋದು. ಮತ್ತು ಇವತ್ತು ಸಂವಿಧಾನವನ್ನ ನಮ್ಗೆ ಕೊಟ್ಟಿರುವಂತ ಬಾಬಾ ಸಾಹೇಬ್ರ ಜನ್ಮದಿನ. ಸೊ ಇವತ್ತು ನಾವು ಪ್ರಮುಖವಾಗಿ ಹೋರಾಟ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟುತ್ತೆ ಅಂತ ಮಾಡ್ತಾ ಇದ್ರೆ ಹೋರಾಟವನ್ನು ಹತ್ತಿಕ್ಕುವಂತ ಕೆಲಸವನ್ನ ಪೊಲೀಸ್ ಇಲಾಖೆಯಿಂದ ಮಾಡಿಸ್ತಾ ಇದ್ದಾರೆ. ಈ ಹೋರಾಟ ಈಗ ಒಂದಷ್ಟು ಜನಕ್ಕೆ ನೋಟಿಸು, ಒಂದಷ್ಟು ಜನ ವಶಕ್ಕೆ ಪಡೆದ್ರು. ಏನು ಹಿಂಸಾತ್ಮಕ ಪ್ರತಿಭಟನೆ ಮಾಡಿದ್ರ ಅಥವಾ ತೇಜೋವಧೆ ಮಾಡಿದ್ರ? ಪರ್ಮಿಷನ್ಗೂ ಕೂಡ ಅಪ್ಲೈ ಮಾಡಿದ್ವಿ ಮೇಡಮ್. ಅಂದ್ರೆ ನಮ್ಗೆ ಹೋರಾಟಕ್ಕೆ ಬಂದೋಬಸ್ತ್ಗೆ ನೀವು ವ್ಯವಸ್ಥೆ ಮಾಡಿ ಅಂತ ಪೊಲೀಸ್ ಕಮಿಷನರ್ಗೆ ಲೆಟರ್ ಕೊಟ್ಟಿದ್ವಿ. ಬಟ್ ಆದ್ರೂ ಕೂಡ ನೀವು ಪ್ರತಿಭಟನೆಯನ್ನ ಹಿಂಸಾತ್ಮಕವಾಗಿ ಮಾಡಿದೀರಾ, ಈ ಹಿಂದೆಲ್ಲ ಪ್ರತಿಭಟನೆ ಆ ರೀತಿ ಆಗಿದೆ, ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಆಗ್ತಾ ಇದೆ ಅಂತ ಹೇಳಿ ಆ ಕಾರಣ ಕೊಟ್ಬಿಟ್ಟು ನೋಟಿಸ್ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು 1 ವರ್ಷದ ಕಾಲ ಸರ್ಕಾರದ ವಿರುದ್ಧ ಅಥವಾ ಯಾವುದೇ ಈ ನೇಮಕಾತಿ ವಿರುದ್ಧ ನಾವು ಹೋರಾಟ ಮಾಡುವಾಗಿಲ್ಲ ಅಂತ ಒಂದು ಮುಚ್ಚಳಿಕೆ ಪತ್ರನ ಬರ್ಸ್ಕೊಂಡಿದ್ದಾರೆ. ಅದು ನಮ್ಗೆ ಈಗ ಹೋರಾಟವನ್ನು ಹತ್ತಿಕ್ಕೋ ರೀತಿ ಇವರು ಈ ರೀತಿಯಾಗಿ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೀಗ 17ನೇ ತಾರೀಕು ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಬೇಕು ಅಂತ ಸಿದ್ಧವಾಗಿಲ್ಲ. ಅಂದ್ರೆ ಇವರು ನಮ್ಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಬೆಂಗಳೂರಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಕೂಡ ಆಸ್ಪಿರೆಂಟ್ಸ್ ಗಳನ್ನ ಕರೆಸಿ ಹೋರಾಟ ಮಾಡ್ತೀವಿ. ರೈಟ್, ಥ್ಯಾಂಕ್ ಯು ಸಂದೀಪ್ ರೈ ಅವರೇ, ರಿಪಬ್ಲಿಕ್ ಕನ್ನಡ.
ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಪ್ರತಿಭಟನೆ ಏನು ನಡೀತಾ ಇದೆ. ಇದಕ್ಕೆ ಆಗಮಿಸಿರ್ತಕ್ಕಂಥ ಮುಖಂಡರುಗಳನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. ಧಾರವಾಡದ ಜಯನಗರ ವೃತ್ತದ ಬಳಿ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ. 3 ವಿದ್ಯಾರ್ಥಿ ಮುಖಂಡರುಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗ್ತಾ ಇದ್ದಾರೆ ಪ್ರತಿಭಟನಾಕಾರರು. ಪೊಲೀಸರ ನಿರ್ಬಂಧದ ನಡುವೆಯೂ ಕೂಡ ವಿದ್ಯಾರ್ಥಿಗಳ ಕಹಳೆ ಮೊಳಗ್ತಾ ಇದೆ. ಧಾರವಾಡದಲ್ಲಿ ಕೆಲವೇ ಕ್ಷಣಗಳಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಮುಂದುವರಿಯಲಿದೆ. ವಿದ್ಯಾಕಾಶಿ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಹೋರಾಟ ಜೋರಾಗಿದೆ. ಅಂಬೇಡ್ಕರ್ ಜಯಂತಿ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಇವರು ಬಾಬಾ ಸಾಹೇಬರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಸಂವಿಧಾನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಅವರು ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಉದ್ಯೋಗಿಗಳ ನೇಮಕಾತಿಗಳನ್ನ ಕೊಳ್ಳಬೇಕು, ಇಲ್ಲಾಂದ್ರೆ ಈ ಹೋರಾಟ ಜೈಲಿನಲ್ಲೂ ಕೂಡ ಹೋರಾಟ ಮುಂದುವರಿಯುತ್ತೆ. ಸರ್ ಕಂಟಿನ್ಯೂ ಬರ್ತಾ ಇದೆ ಸರ್, ಲೈವ್ ಇದೆ. ಸರ್, ಸರ್ಕಾರಕ್ಕೆ ಧಿಕ್ಕಾರವನ್ನ ಹೇಳೋದಕ್ಕೆ ಬಯಸ್ತೀನಿ ನಾನು. ಇವತ್ತು ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಮ್ಗೆ. ಹೋರಾಟ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ಹೋರಾಟ ಬಹಳ ಕಠಿಣವಾಗಿರುತ್ತೆ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಮುಂದಿನ ದಿವಸಗಳಲ್ಲಿ ನೇಮಕಾತಿ ಮಾಡದೆ ಹೋದ್ರೆ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ಬೇಕಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅಲ್ಲ, ಈಗ ನೀವು ಹೋರಾಟ ಮಾಡಕ್ ಮುಂದಾಗಿದ್ರೆ ನಿಮ್ಗೆ ಬಿಡ್ಲಿಲ್ಲ ಸರ್? ಸರ್ ನೋಡಿ ಸರ್, ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳು. ಆದ್ರೆ ಇವತ್ತು ಸರ್ಕಾರ ಪ್ರಜೆಗಳನ್ನ ಒಂದು ಗುಲಾಮ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದೆ. ಇಲ್ಲಿ ಮತ್ತೊಬ್ರು ಕೂಡ ಇದ್ದಾರೆ, ಅವ್ರಿಗೂ ಮಾತಾಡಿಸ್ತೀನಿ. ಸರ್ ಪ್ರತಿಭಟನೆ ಮಾಡ್ತಾ ಇದ್ರಿ, ಏನಾಯ್ತು ಸರ್? ಏನಾಯ್ತು? ಪ್ರತಿಭಟನೆಗೆ ಅವಕಾಶ ಇಲ್ವಾ ನಮ್ಗೆ? ಸಂವಿಧಾನ ಎದಕ್ಕಿದೆ? ಪ್ರತಿಭಟನೆಗೆ ಅವಕಾಶ ಇಲ್ವಾ ನಮ್ಗೆ? ಸರ್ಕಾರ 3 ವರ್ಷದಿಂದ ಯಾವುದೇ ನೇಮಕಾತಿಯನ್ನ ಮಾಡ್ತಿಲ್ಲ. ಯುವಕರ ಭವಿಷ್ಯ ಹಾಳಾಗ್ತಿದೆ. ಏನೋ ಪ್ರತಿಭಟನೆಗೆ ಮುಂದಾಗಿರ್ತಕ್ಕಂಥ ಏನೋ ಪ್ರತಿಭಟನಾಕಾರರನ್ನ ಅಲ್ಲೆಲ್ಲಿ ಏನೋ ಪೊಲೀಸರು ಕೂಡ ಇವತ್ತು ಧಾರವಾಡದಲ್ಲಿ ಆ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಏನೋ ಧಾರವಾಡದಾದ್ಯಂತ ಈಗ ಪೊಲೀಸರು ಕೂಡ ಒಂದು ಬಂದೋಬಸ್ತ್ ಇರ್ತಕ್ಕಂಥದ್ದು. ಏನು ಈ ಒಂದು ಪ್ರತಿಭಟನಾಕಾರರು ಎಲ್ಲಿ ಬಂದು ಸೇರ್ತಿದಾರೋ ಅಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಈಗ ಪೊಲೀಸರು ಕೂಡ ಮಾಡ್ತಾ ಇರ್ತಕ್ಕಂಥ. ಜಯನಗರ ವೃತ್ತದಲ್ಲಿ ಸೇರಿರ್ತಕ್ಕಂಥ ಆ 3 ಏನೋ ವಿದ್ಯಾರ್ಥಿ ಮುಖಂಡರು ಇದ್ರು. ಆ ವಿದ್ಯಾರ್ಥಿ ಮುಖಂಡರನ್ನು ಕೂಡ ಇಲ್ಲಿ ಪೊಲೀಸರು ಆ ವಶಕ್ಕೆ ಪಡೆದುಕೊಂಡು ಹೋಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ವಿನಾಯಕ್ ಜೊತೆ ನಾಗರಾಜ್ ಮುಗ್ದುಮ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಬೆಂಗಳೂರಲ್ಲೂ ಕೂಡ ಮೊಳಗಲಿದೆ ಜೆನ್ಸಿ ಹೋರಾಟದ ಕಹಳೆ. ಉದ್ಯೋಗ ಭರ್ತಿಗೆ ಆಗ್ರಹಿಸಿ ಸಂಗ್ರಾಮ ಸಾರಿದ್ದಾರೆ ವಿದ್ಯಾರ್ಥಿಗಳು. ಬೆಂಗಳೂರಲ್ಲಿ ಏಪ್ರಿಲ್ 17ರಂದು ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದಾರೆ. ಪೊಲೀಸರ ಮುಖಾಂತರವಾಗಿ ವಿದ್ಯಾರ್ಥಿ ಹೋರಾಟವನ್ನು ಹತ್ತಿಕ್ಕೋದಕ್ಕೆ ನೋಡ್ತಾ ಇದೆ ಸರ್ಕಾರ ಅನ್ನೋ ಆಕ್ರೋಶ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟಕ್ಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ನಾಡಿನ ಮೂಲೆ ಮೂಲೆಯಿಂದ ಉದ್ಯೋಗಾಕಾಂಕ್ಷಿಗಳು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಸಂದೀಪ್ ರೈ ಅಂತ ಈ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿ ನಮ್ಮ ಜೊತೆ ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸಂದೀಪ್ ರೈ ಅವರೇ. ನಮಸ್ತೆ ಮೇಡಮ್. ಏನಾಗ್ತಾ ಇದೆ ವಿದ್ಯಾರ್ಥಿ ಹೋರಾಟದಲ್ಲಿ? ಧಾರವಾಡದಲ್ಲಿ ಯಾಕೆ ವಿದ್ಯಾರ್ಥಿ ಮುಖಂಡರು